ಮನಸ್ಸಿಗಾದಂತಹ ಬೇಸರ ಜಾಡ್ಯತೆಯನ್ನು ಪರಿಹಾರ ಮಾಡುವ ಬಗ್ಗೆ ಹೇಗೆ ಮಾಡೋಣ ಚೆನ್ನಾಗಿ ತಿಳಿದಿದ್ದೇನೆ. ಹೇಗೆ? ನಮ್ಮದಾದಂತಹ ನಂದಿನಿಯ ತೀರ ಮನ ಬಂದಂತೆ ವಿಹರಿಸಬೇಕು. ಹೌದಾ? ತಡ ಮಾಡುವುದು ಯಾಕೆ?
ಕಣ್ಣೀರಿಗೆ ಕಾರಣ ಯಾರೆಂಬುದು ಯೋಚನೆ ಮಾಡಿದಾಗ ಬೇರೆ ಯಾರೂ ಅಲ್ಲ, ಅರುಣ ದೈತ್ಯ ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಸುರಲೋಕವನ್ನು ಸೇರಿಕೊಂಡನಂತೆ, ಸುಮನಸರನ್ನು ಸೋಲಿಸಿದಾನಂತೆ, ಅಲ್ಲಿ ಅಧಿಕಾರವನ್ನು ಏರಿಕೊಂಡಿದ್ದಾನೆ. ಲೋಕಗಂಟಕನಾಗಿ ಮೆರೆಯುತ್ತಿರುವಂತಹ ಅರುಣ ದೈತ್ಯನು ಕೊಲ್ಲಬೇಕೆಂಬುದಾಗಿ ಸುರಪವನ್ನು ಹೇಳಿದ ಕಾರಣವೇ ಅವನಿಗೆ ಧೈರ್ಯವನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಆತನ್ನು ಕೊಂದು ಕೊಡುತ್ತೇನೆಂಬುದಾಗಿ. ಹಾಗಾಗಿ ದೇವಿಯಾಗಿರುವಂಥ ನಾನು ಸುಂದರವಾಗಿರುವಂಥ ರೂಪವನ್ನು ಧರಿಸಿಕೊಂಡೆ. ರೂಪ ಧರಿಸಿ ಆಯಿತು. ಆದರೆ ಅರುಣ ದೈತ್ಯ ಯಾರೆಂಬುದಾಗಿ ಯೋಚನೆ ಮಾಡುವಾಗ ಈತ ಬೇರೆ ಯಾರೂ ಅಲ್ಲ, ಈ ಹಿಂದೆ ತುಂಬ ಲೋಕಗಂಟಕನಾಗಿ ಮೆರೆಯುತ್ತಾ ಇದ್ದ. ಅವನನ್ನು ಕೊಲ್ಲಬೇಕಾಗಿ ಬಂತು. ಅವನ ಜೊತೆಯಲ್ಲಿ ಇದ್ದವನು ಈತನಾಗಿದ್ದಾನೆ. ತನ್ನಿಂದಲೇ ಪೆಟ್ಟು ತಿಂದು ಓಡಿ ಹೋದವ. ಬದುಕುವುದಿದ್ರೆ ಬದುಕಲೆಂಬುದಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಇಲ್ಲ, ಇನ್ನವ ಬದುಕಲೇಬಾರದು. ಬದುಕಿದ ಲೋಕಗಂಟಕನಾಗಿ ಹಾಗೆ ಆಗುತ್ತಾನೆ. ಹಾಗಾಗಿ ಕೊಲ್ಲಬೇಕು. ರೂಪ ಧರಿಸಿ ಆಯಿತು. ಜಾಗ ಎಲ್ಲೆಂದು ನೋಡುವಾಗ ಇದುವೇ ನಂದಿನಿ ನದಿ ಕಾಣುತ್ತಾ ಉಂಟು ಕಲ್ಲು ಬಂಡೆ. ತಡ ಮಾಡುವುದು ಸರಿಯಲ್ಲ. ಕಾಲನ್ನು ನೀರಿಗೆ ಚಾಚಿ ಚೆಲ್ಲಾಟವನ್ನಾಡುತ್ತಾ ತನ್ನ ಸುಗಂಧವನ್ನು ಪರಿಸರಿಸುವುದರ ಮೂಲಕ ಆ ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತೇನೆ. ನಾನು ನಿನ್ನಲ್ಲಿಯೇ ಮಾತನಾಡಿಕೊಂಡು ಬರುವುದು. ನೀನೀಗ ಮಾತನಾಡಿದೀಯ? ಹೌದಪ್ಪ. ನನಗೆ ಗೊತ್ತೇ ಆಗಲಿಲ್ಲ. ಯಾಕೆ? ಹಾಗಿದ್ರೆ ನಿನ್ನ ತಲೆಯಲ್ಲಿತ್ತು? ನನ್ನ ತಲೆ ಇಲ್ಲೇ ಉಂಟು. ಹಾಗಲ್ಲ, ನಿನ್ನ ಮನಸ್ಸಲ್ಲಿತ್ತು. ಮನಸ್ಸು ನನ್ನ ಸಿಂಬಿತದಲ್ಲಿ ಇರಲಿಲ್ಲ. ಹೌದು, ಎಲ್ಲ ದೂರ ಹೋಗಿತ್ತು.
ಅಂತದ್ದನ್ನು ನೀನು ಎಂತದ್ದು ನೋಡಿ? ಮರುಳನ್ನು ಕೂಡ ಅವನು ಹೋಗಲಾಯಿಸುವುದಕ್ಕಾಗಿ ಹಾ ಮುಸ್ಸಂಜೆಯ ಹೊತ್ತಿನಲ್ಲಿ ಸರಿ ನಂದಿನಿಯ ತೀರದ ಬಳಿ ವಿವಾಹಿಸೋಣ ಹೌದಣ್ಣ ಎಂಬುದಾಗಿ ಹೇಳಿ ಜೊತೆಯಾಗಿ ಬಂದವರು ನಾವು. ನಿಜ ಇಲ್ಲಿರುತ್ತಾ ಪ್ರಕೃತಿ ಸೌಂದರ್ಯವೇ ತಿಳಿಸುತ್ತಾ ಹಾ ಹಾಗೆ ಮುಂದೆ ಮುಂದೆ ಬರೆದಿರುತ್ತಾ ಸಮಯ ಏನಾಯ್ತು? ಆಶ್ಚರ್ಯ ಪರಮಾಶ್ಚರ್ಯ. ಅಣ್ಣ ಈ ನದಿಯಲ್ಲಿ ಏನು ಆಶ್ಚರ್ಯ? ನೀನು ನೋಡಿಲ್ವಾ? ನೋಡ್ಲಿಲ್ಲ. ನಾನು ನೋಡಿದ್ದೆ. ಹೌದಾ? ಇಷ್ಟವರೆಗೆ ನೋಡದಿದ್ದನ್ನು ನಾನು ನೋಡಿದ್ದೇವೆ. ಯಾವುದಣ್ಣ? ನಿನಗೆ ಗೊತ್ತಾಗ್ಲಿಲ್ವೇನೋ? ಮತ್ತೆ ಅಣ್ಣ ಹೊಳೆಯಲ್ಲಿ ಹಾ ಹೊಳೆಯಲ್ಲಿ ಹೊಳೆಯಲ್ಲಿ ದೊಡ್ಡ 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 ಬಂಡೆಕಲ್ಲು. ಅಣ್ಣ ಎಲ್ಲಿಯಾದ್ರೂ ತಲೆಗೆ ಪೆಟ್ಟು ಬಿದ್ದಿದ? ಇಷ್ಟವರೆಗೆ ಬೀಳಿಲ್ಲ. ಮತ್ತೆ ನದಿಯಲ್ಲಿ ಬಂಡೆಕಲ್ಲಿಲ್ಲದೆ ನಿನ್ನ ತಲೆಯಲ್ಲಿ ಇರ್ತದ ಪುಣ್ಯ? ಈಗ ನನ್ನದಲ್ಲಿ ಮುಗೀತಾ? ಮುಗಿಲಿಲ್ವ? ಮುಗಿಲಿಲ್ವೋ? ಹಾಗಿದ್ರೆ ಮುಂದುವರಿ. ಆ ಬಂಡೆಕಲ್ಲಿನ ಮೇಲೆ ಹಾ ಹೆಣ್ಣು ಹೆಣ್ಣು ತಮ್ಮ. ಅಣ್ಣ ಓ ಇದು ಮೀಸೆ, ಹೌದು. ನಾನು ಗಂಡು, ನೀನು ಗಂಡೆ, ಮತ್ತೆ ಹೆಣ್ಣು ತಮ್ಮ. ನಿನ್ನಲ್ವೋ? ಮತ್ತೆ ಕಲ್ಲ ಮೇಲೆ ಕುಳಿತುಕೊಂಡು ಹಾ. ಹೆಣ್ಣು ಅವರು ತನ್ನ ಎರಡು ಕಾಲುಗಳನ್ನು ನೀರಿನೊಳಗೆ ಇಟ್ಟುಕೊಂಡು ಹಾ. ಮಕ್ಕಳೊಂದು ಆಟವಾಡ್ತಿದ್ದಾಳೆ. ಅಣ್ಣ ಯಾರೋ ನಮ್ಮವರಾಗಿರ್ಬಹುದು. ಏಯ್, ನಮ್ಮ ಊರಿನವರ ಪರಿಚಯ ನನಗಿಲ್ಲವೇ? ನನಗೆ ಪರಿಚಯ ಇಲ್ಲದಿದ್ರು ನಿನಗೆ ಇರ್ತಾರೆ. ನನಗಿದ್ದಷ್ಟು ಪರಿಚಯ ನಿನಗೆಲ್ಲ ಇಲ್ಲವೇ ಇಲ್ಲ. ನಮ್ಮ ಊರಿನವರಂತೂ ಅಲ್ಲವೇ ಅಲ್ಲ. ಹಾಗಿದ್ರೆ ಎಲ್ಲಿ ಅವರು? ಅಪರಿಚಿತಳು. ಅಣ್ಣ ಮೇಲಿಂದ ಕೆಳಗಿದ್ದು ಬಂದವಳೆ, ಹಾ ಕೆಳಗಿನ ಮೇಲೆದ್ದು ಬಂದವಳೆ ಹೌದಪ್ಪ. ಎಂಬ ಸಂಶಯ. ಏನು ಚಂದ, ಏನು ಅಂದ, ಏನು ಅಂತ ನೀನು ಒಬ್ಬನೇ ಹೊಗಳುವುದು ಮತ್ತೆಂತದು? ನನಗೆ ಸ್ವಲ್ಪ ತೋರಿಸ್ಬೇಕು. ಈಗ ನಾನು ನೋಡಿದ್ದೆಲ್ಲ ನಿನಗೆ ತೋರಿಸ್ಬೇಕು. ನೀ ನೋಡಿದ್ದೆಲ್ಲ ನಾನು ನೋಡ್ಬೇಕು. ನೋಡು, ಕಲ್ಲು ಕಲ್ಲು ಕಲ್ಲು, ದೊಡ್ಡ ಕಲ್ಲು, ಕಲ್ಲಿನ ಮೇಲಿದ್ದಾಳೆ. ಅಣ್ಣ ವಾ. ಬಂಡೆಕಲ್ಲು ಒಂದು ಕಾಣ್ತಾ ಉಂಟು, ಅದ್ರ ಮೇಲೆ ಏನಿಲ್ಲ. ಎಲ್ಲ ಕಲ್ಲು ನೋಡುದಲ್ಲ, ಮತ್ತೆ ನೋಡುವ ಕಲ್ಲನ್ನೇ ನಾವು ನೋಡ್ಬೇಕು. ಈಗ ನಾನು ನೋಡಿದ್ದು ತಪ್ಪು. ಅಷ್ಟು ತಿರುಗಿ ನಿನಗೆ ಆ ಕಲ್ಲೇ ಸಣ್ಣ ಸಣ್ಣ ಕಲ್ಲು ಮತ್ತೆ ಎಷ್ಟಣ್ಣ? ಹಾಗೆ ಅಲ್ವೋ? ಮತ್ತೆ? ಒಂದರೊಳಗೆ ನಾನು ತೋರಿಸ್ತೇನೆ. ಹೌದಣ್ಣ, ಎಂತದು ಹೌದು? ಈಗ ನನಗೆ ಹುಚ್ಚು. ಹೌದಾ? ಹೌದಪ್ಪ. ಅವಳ ಹಣೆಯೇನು, ಅವಳ ಕಣ್ಣೇನು, ಅವಳ ಹುಪ್ಪೇನು, ಅವಳ ಮೂಗೇನು, ಅವಳ ತುಟಿಯೇನು, ಅವಳ ಕಟಿಯೇನು, ಅವಳ ಕೈಯೇನು, ಅವಳ ಕಾಲೇನು, ಚಂದ 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 ಚಂದಪ್ಪ. ಹೆಚ್ಚು ಹೊಗಳಬೇಡ. ಬೇಡ. ಅದು ಚಂದಪ್ಪ ಯಾರು? ಅಲ್ಲ, ಹೇಳಿ ಬಾಯಿ ಮಾತಿಗೊಂದು ಹೇಳಿ. ಏನು ಅಷ್ಟು ಚಂದ? ಚಂದಪ್ಪ ಅಂತ ಹೇಳಿ. ಏತಮ್ಮ? ಅಣ್ಣ ಅದೆಷ್ಟೋ ತಿರುಗಾಟ ಮಾಡಿದವರು ನಾವು. ಹೌದು. ಇಂಥ ಸೌಂದರ್ಯವತಿ ಅಂತ ಹೆಣ್ಣು ನೋಡಿದವರು ನಾವಲ್ಲ. ಅಲ್ಲವೇ? ಸರಿಯಾಗಿ ಮೇಲಿಂದ ಕೆಳಗೆ ವೀಕ್ಷಿಸಿದಾಗ ಒಂದು ಕೊರತೆಗಳು ಅಂಗಾಂಗಗಳಿಗೆ ಗೋಚರಿಸುವುದಿಲ್ಲ. ಇಲ್ಲವೇ? ಇಂಥ ಸರ್ವಾಂಗಗಳನ್ನು ಹೊಂದಿದ ಈ ತರುಣಿ ಯಾರು ಯಾರಿವಳು ಎಂಬುದಾಗಿ ಆಲೋಚನೆ ಮಾಡಿದಾಗ ಗೊತ್ತಾಯ್ತಾ? ಸಿಕ್ಕಿದ ಉತ್ತರ ಎರಡೇ ಎರಡು ಹೆಸರು. ಯಾವುದಣ್ಣ? ಹರನ ಮಡದಿ ಅಥವಾ ಹರಸಿ, ಹರಿಯ ಮಡದಿ. ಅಲ್ಲ. ಹರಿ ಹರ ಅಲ್ಲ. ಯಾಕೆ? ಏನು? ಹೌದು.
ಅದಂದ್ರೆ ನೀನು ಉದಾಹರಣೆ ಕೊಟ್ಟು ಅದಲ್ವಾ? ಅಲ್ಲವೇ ಅಲ್ಲ? ಯಾಕೆಲ್ಲ? ಹರಿಯಾರಾಸಿ ಹೌದು. ಸಮುದ್ರ ಮಥನ ಕಾಲದಲ್ಲಿ ಉದಿಸಿ ಬಂದವಳು. ಸರಿ. ಬಂದ ಕ್ಷಣವೇ ಕೇಳಿದ್ದಿಷ್ಟೇ, ಏನು? ಇರುವುದಕ್ಕೆ ನನಗೊಂದು ಸ್ಥಳ ಬೇಕು ಎನ್ನುವ ಹಾಗೆ ಕೊಟ್ಟಿದ್ದಾರಲ್ವಾ? ತನ್ನ ವಕ್ಷಸ್ಥಳದಲ್ಲಿ ಸ್ಥಾನ ಕೊಟ್ಟಿದ್ದಾನೆ. ಅದೇನು ಕಷ್ಟ? ಯಾಕೆ? ಎಲ್ಲಿ ಅಲ್ಲಿ? ಇರ್ಲಿ, ಹಾ. ಅಂತಹ ಒಳ್ಳೆಯ ಸ್ಥಳವನ್ನು ಬಿಟ್ಟು ಹಾ. ಆ ಶ್ರೀಧರನ ಹೆಂಡತಿ ಯಾವತ್ತಾದ್ರೂ ಬರುವುದಕ್ಕೆ ಮತ್ತೆ ಶ್ರೀಧರನೊಟ್ಟಿಗೆ ಎಷ್ಟು ದಿನ ಕುಳಿತುಕೊಂಡಲ್ಲ ಅಲ್ಲ, ಮತ್ತೆ ಅವ ಇವ ಕಳುಹಿಸಿದ್ರು ಅವಳು ಹಾಗಲ್ವೋ? ಮತ್ತೆ ಒಂದೇ ಸ್ಥಳದಲ್ಲಿ ಇದ್ದುಕೊಂಡು ಹೌದು. ನೋಡಿದಾಗ ಮನಸ್ಸಿಗೆ ಬೇಸರವಾಗಬಹುದು. ಆಗುತ್ತದೆ. ಆ ಸ್ಥಳದಲ್ಲಿ ಮನದಲ್ಲಿ ಸಂತೋಷ ಮೂಡಿಸುವುದಕ್ಕಾಗಿ ಹಾ. ಒಂದು ವೇಳೆ ಶ್ರೀಧರನ ಹೆಂಡತಿಗೆ ಬಂದಿರಬಹುದು. ಇಲ್ಲ ಅಣ್ಣ, ಒಬ್ಬಳನ್ನೇ ಕಳುಹಿಸಿಕೊಡುವುದಿಲ್ಲ. ಅವರು ನಮ್ಮ ಹೆದರಿಕೆ ಉಂಟು. ಹೋಗುವುದಿದ್ರೆ ಇಬ್ಬರು ಜೊತೆಯಾಗಿ ಹೋಗಿ ನೋಡಿ ಬರುವ ಅಂತ ಕರ್ಕೊಂಡು ಬರ. ಹೌದಾ? ಹೌದಪ್ಪ. ಹಾಗಾದ್ರೆ ಅವನ ಹೆಂಡತಿ ಅಲ್ಲ. ಅಲ್ಲ, ಮತ್ತೆ ನಮ್ಮ ಆರಾಧ್ಯ ದೇವರು ಪರಮೇಶ್ವರ ದೇವರು. ನಮ್ಮ ದೇವ. ಹೌದಪ್ಪ. ಹೌದು. ಅವರ ಹೆಂಡತಿ ನಮ್ಮ ದೇವ. ಪಾರ್ವತಮ್ಮ. ನಮ್ಮ ದೇವನನ್ನು ಭಕ್ತರು ಯಾವ ರೀತಿಯಲ್ಲಿ ಹೊಗಳಿದ್ದಾರೆ. ಒಬ್ಬಳಿಗೆ ಅಂಗವನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಹೊತ್ತ ಹೆಣ್ಣುಗಳೆಂಬ ಬಿತ್ತ, ಹೌದು. ಭೂತ ಪ್ರೇತಗಳು ಸುತ್ತಮುತ್ತ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದೆ ಅಂತಾದ್ರೆ ಅದನ್ನು ಹೆಣ್ಣು ಎನ್ನುವ ಹಾಗೆ ಭ್ರಮಿಸಿ ಸೆಳೆಯುತ್ತಾನೆ. ನಾವು ಹೇಳಬಾರ್ದು, ನಾವು ಹೇಳುವುದಿಲ್ಲ, ನಮಗೆ ಆಗದಿದ್ದವರು ಹೇಳುವಂತ ನಮ್ಮ ಮಾತು ವೈರಿಗಳು ಅಲ್ವಾ? ಹೌದಣ್ಣ. ಹಾಗಾದ್ರೆ ಆ ಹರನ ಹರಸಿ ಹರ ಅರಸಿ ಶಾರ ಅಲ್ಲ ಗೌರಿ ಗೌರಿ ಬರುವುದು. ಪಾರ್ವತಮ್ಮ ಬರ್ತಾಳ? ನೀನು ಹೇಳಿ ನಮ್ಮದಕ್ಕೆ ಆಗುದಿಲ್ಲ. ಆಹಾ. ನನಗೆ ಗೊತ್ತುಂಟು. ಪರೀಕ್ಷೆ ನಾನು ಮಾಡ್ತೀಯಾ? ಮತ್ತೆ ಪರೀಕ್ಷೆ ಮಾಡಿದೆ. ನೋಡುವಾಗ ಪರೀಕ್ಷೆ ಮಾಡಿ. ಅಣ್ಣ ಇಲ್ಲ ಹ? ಇಲ್ಲ ಯಾವುದಿಲ್ಲ. ಹಾಗಲ್ವಾ? ಮತ್ತೆ ನಮ್ಮ ದೇವರ ಮಾಡಿದಿ. ಹೌದು. ಪಾರ್ವತಮ್ಮನ ವಿಷಯ ನಮಗೆ ಗೊತ್ತಿಲ್ವಾ? ಹೌದು. ಅಗಲವಾದಂತ ಮುಖ, ಅದಲ್ಲ ಕಾಣ್ತಾ ಉಂಟ ಹಣೆಯಲ್ಲಿ ದೊಡ್ಡ ತಿಲಕ. ಇದು ಅಗಲ ಮುಖ ಬಿಡು, ಇಷ್ಟು ಸಣ್ಣದು. ಅಲ್ಲ, ಮುಖ ಸಣ್ಣದೀಗ ಆಗಿರಬಹುದು. ಏನು ತಿನ್ನದೆ. ಪಾಪ. ಹೌದು. ಹಾಗೆ ಅಲ್ವೋ? ಹಣೆಯಲ್ಲಿ ಹಣೆಯಲ್ಲಿ ತಿಲಕ ಕಾಣ್ತದ? ಕಣ್ಣಿಗೆ ಕಾಣುವುದಿಲ್ಲ. ಅದು ಹತ್ತಿರ ಹೋಗಿ ನೋಡ್ಬೇಕು. ಹೀಗೆ ಕಾಣ್ತದ? ಕಾಣುವುದಿಲ್ಲ. ಸಣ್ಣ ತಿಲಕವು. ಹಾಗಿದ್ರೆ ನಮ್ಮ ನಮ್ಮ ದೇವರ ಮಾಡದಿ ಇವಳಲ್ಲ. ಅಲ್ಲವೇ ಅಲ್ಲ. ಮತ್ತೆ ಮೂರು ಲೋಕದಲ್ಲಿ ಇಂತಹ ತರುಣಿಯನ್ನು ಕಂಡವರು ನಾವಲ್ಲ. ಅದು ಹೌದು. ಸತ್ಯ. ನಾವು ಇಷ್ಟು ತಿರುಗಾಟ ಮಾಡಿದ್ದೇವೆ. ಹೌದಪ್ಪ. ಎಷ್ಟು ಹೆಣ್ಮಕ್ಳು ನೋಡಿದ್ದೇವೆ. ಎಲ್ಲೆಲ್ಲ ಹೋಗಿದ್ದೇವೆ ಅಲ್ವಾ? ನಮಗೆ ಗೊತ್ತು. ಆದ್ರೆ ಇಂತ ಹೆಣ್ಣ ಇಷ್ಟವರಿಗೆ ನೋಡಿದವ ನಾವಲ್ಲ. ಅಲ್ಲ, ಪ್ರತಿಮಾ ಸುಂದರಿ ಹಾಗೆ ಎಂಬುದಾಗಿ ಹೇಳುದು ತಪ್ಪಾಗಲಾರದು. ಯಾರಿವಳು? ಯಾರಿರುವಳು? ಯಾರಲ್ಲಿ ಕೇಳುದು? ನಾನು ನಿನ್ನಲ್ಲಿ, ನೀನು ನನ್ನಲ್ಲಿ. ಅಲ್ವಾ? ಉತ್ತರ ಸಿಗುವುದಿಲ್ಲ. ಸಿಗುವುದಿಲ್ಲ. ಆದರೆ ಹ. ಅವಳ ಸೌಂದರ್ಯ ಕಣ್ಣಂತ ನನ್ನ ಮನದಲ್ಲಿ ಹಾ. ಏನೋ ಒಂದು ನನಗರಿಯದಂತೆ ಭಾವನೆಗಳು ಮೂಡುತ್ತಾ ಇದೆ. ಏನಾಗ್ತಾ ಉಂಟು? ಬೇಕು ಬೇಕು ಬೇಕಂತ ಆಗ್ತಾ ಯಾವುದು? ಯಾವುದಾದ್ರು ಬೇಕಾ ನನಗೆ ಗೊತ್ತಾಗುದಿಲ್ಲ. ಎಂತ ನೀವು ಮುಟ್ಟಿ ನೋಡುದು ಎಂತದ್ದು? ಇದಂತದ್ದು ಬಿಸಿ 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 ಆಗ್ತಾ ಉಂಟು. ಬಿಸಿ ಬಿಸಿ ಆಗ್ತದ? ಈ ಕಡೆ ನೋಡು. ತಂಪು 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 ತಂಪು. ಅಣ್ಣ, ವಾವ್. ನಿನ್ನ ಆರೋಗ್ಯದಲ್ಲಿ ಏರುಪೇರು ಆಗಿದೆ. ಆಗಿದೆಯಾ? ವೈದ್ಯರಲ್ಲಿಗೆ ವೈದ್ಯರಲ್ಲಿಯಾ? ಆದಷ್ಟು ಬೇಗ. ಅಲ್ಲಿಗೆ ಹೋಗುವ ಅವಕಾಶ ಇಲ್ಲ ನಮಗೆ. ಮತ್ತೆ? ಅಂತ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತಿದ್ದೆ. ವೈದ್ಯರು ಸಿಕ್ಕಿದ್ರು. ಯಾಕೆ? ಯಾಕೆ? ನನ್ನ ಜೀವನದ ಇಷ್ಟವರಿಗೆ ಆಗದಿದ್ದಂತಹ ಬದಲಾವಣೆಗಳು ಹಾ. ಗೋಚರಿಸುತ್ತಾ ಇದೆ. ಇದಕ್ಕೆ ಕಾರಣ ಅವಳ ಸುಂದರವಾದಂತಹ ರೂಪ. ಹೌದು. ಆ ಸೌಂದರ್ಯ ಸದಾಗಲು ನೋಡಿಕೊಂಡೇ ಇರಬೇಕು. ಹಾ. ಅವಳ ನುಡಿಗಳನ್ನು ಕೇಳಿಕೊಂಡೇ ಇರಬೇಕು ಹಾ. ಎಂಬುದಾಗಿ ನನ್ನ ಮನವು ಹಂಬಲಿಸ್ತಾ ಇದೆ. ಅದಕ್ಕೆ? ಆದ್ದರಿಂದ ನಾನು ಒಂದು ತೀರ್ಮಾನ ಮಾಡಿದ ಬೇರೆ ಏನಲ್ಲ. ಏನಣ್ಣ? ಈ ಸಮಯದಲ್ಲಿ ಈ ಕ್ಷಣ ಅಣ್ಣ, ಸ್ವಲ್ಪ ನಿಲ್ಲಬೇಕು ನೀನು. ಯಾಕೆ ನಿಲ್ಲಿಸಬೇಕೆ? ನಾನು ಹೇಳುವಂತಹ ಮಾತ ನೀನು ಸ್ವಲ್ಪ ಕೇಳಬೇಕು. ಇನ್ನುಂಟಾ ನೀನದು ಹೇಳಲಿಕ್ಕೆ? ಹೌದಪ್ಪ. ಏನು? ಅವಳನ್ನು ನೋಡಿದ ಕ್ಷಣದಿಂದ ಅವಳನ್ನು ನಾನೇ ಮದುವೆ ಆಗಬೇಕು ಎನ್ನುವ ಹಾಗೆ ಮನಸ್ಸು ಹಂಬಲಿಸ್ತಾ ಅದಕ್ಕೆ ಪ್ರಶ್ನೆ ಬೇಡ. ಯಾಕೆ? ನೋಡಿದ ಮೊದಲು ನಾನು. ನೀನು ನೋಡು. ಹಾ. ಹಾಗೆ ಅಂತ ನಾನು ನೋಡೋದಕ್ಕಿರುವುದಾ? ಅಲ್ಲ, ಮತ್ತೆ ನೋಡಿದ್ದನ್ನು ನೀನು ಪಡೆಯಬೇಕು. ಪಡಿತೇನೆ. ಇವಳೊಂದು ನನಗೆ ಏಯ್! ಬೇಕು. ಅವಳು ನನಗೆ ಬೇಕು. ಇವಳು ನನಗೆ ಬೇಕು. ಅವಳು ನನಗೆ ಬೇಕು. ನನಗೆ ಬೇಕು. ನನಗೆ ನನಗೆ ಬೇಕು. ಸಿಟ್ಟು ಬರ್ತದೆ ನನಗೆ. ನನಗೆ ಮತ್ತೆ ಸಿಟ್ಟು ನನಗೆ ಬರ್ತದೆ. ಸಿಟ್ಟು ಬಂದ್ರೆ ಗೊತ್ತುಂಟಲ್ಲ ಏನು ಆಗ್ತದೆ ನನಗೆ ಅಲ್ಲ, ಗೊತ್ತಾಗಲ್ಲ. ನನಗೂ ನಿನಗೇನು ಹುಚ್ಚಿಡಿದೇನಾ? ಹುಚ್ಚು ನಿನಗೆ ಹಿಡಿದ ಇವಳು ನನಗೆ ಬೇಕು. ನನಗೆ ಮದುವೆ ಆಗ್ಬೇಕು. ನನಗೂ ಮದುವೆ ಆಗ್ಬೇಕು. ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ತಾ
ಕೊಡ್ತೇನೆ. ಅಣ್ಣ ಓ, ಈಗ ಅಣ್ಣ ಅಂತ ಹೇಳಿದ್ರೆ ತಂದೆಗೆ ಸಮಾನ. ಹೌದು. ತಂದೆಯ ಸ್ಥಾನದಲ್ಲಿ ನಿಂತು ನೀನು ನನಗೆ ಮದುವೆಯನ್ನು ಮದುವೆ ಮಾಡಬೇಕು, ಹೌದಣ್ಣ. ಕರ್ತವ್ಯ. ಇದು ಆದ್ರೆ ತಂದೆ ಒಬ್ಬ ಇದ್ರೆ ಸಾಲದು, ಮತ್ತೆ ಜೊತೆಯಲ್ಲಿ ತಾಯಿ ಕೂಡ ಬೇಕಾಗ್ತದೆ. ಹೌದು. ಅಣ್ಣನಿದ್ರೆ ಅಣ್ಣನವ್ರ ಜೊತೆಲಿ ಅವನ ಹೆಂಡತಿ ಅತ್ತಿಗೆಗೂ ಕೂಡ ಅಲ್ಲ, ಬೇಕಾಗ್ತದೆ. ವಾ, ಮಕ್ಕಳು ಸೇರಿ ತಾಯಿಯನ್ನು ಹುಡುಕಿದ್ರೆ ಆಗ್ಲಿಕ್ಕಿಲ್ಲ ಇನ್ನು. ಅದಾಗ್ಲಿಕ್ಕಿಲ್ಲ, ಅದಾಗ್ಲಿಕ್ಕಿಲ್ಲ. ನೀ ಬೇರೆ ಹುಡುಗಿ ನೋಡಿ ಮಾತೆ ಮಾಡಿ. ಅದಾಗ್ಲಿಕ್ಕಿಲ್ಲ. ಅವ್ಳು ನನಗೆ ಇದು ಬೇಕು. ನನಗೆ ಬೇಕು. ಅವ್ಳು ನನಗೆ ಬೇಕು. ನನಗೆ ಬೇಕು. ನನಗೆ ಬೇಕು. ಸ್ವಲ್ಪ ಹೆಚ್ಚಾಯ್ತು ಅಂತ ಅಲ್ವಾ? ನಮ್ಮದು ಇವತ್ತು ಹೆಚ್ಚಾಯ್ತು. ಆದಿತ್ತು. ಬೇಡ. ಹಾ? ಯಾಕೆ? ಯಾಕೆ? ನಾವು ಹುಟ್ಟಿನೊಂದು ಜೊತೆಯಾಗಿ ಇದ್ದವರು ನಾವು. ಹೌದು. ಒಬ್ಬರ ಬಿಟ್ಟು ಒಬ್ಬರು ಅಗಲಿದವರು ನಾವಲ್ಲ. ಆಹಾ. ಇಂದು ಹೆಣ್ಣಿನ ರೂಪಕ್ಕೆ ಮರಳಾಗಿ ಹಾ. ನನಗೆ ನನಗೆ ಎಂಬುದಾಗಿ ಮಾತನಾಡುವುದಲ್ಲ, ಹಾ. ಹೋರಾಟ ಮಾಡೋದಕ್ಕೆ ಮುಂದಾದದ್ದಾದೆ. ಪರಿಣಾಮ ಏನಾದಿತ್ತು? ನಾವೇ ಹೊಡೆದಾಡಿಕೊಳ್ಳಬಹುದು. ಹಿಂದಿನ ಘಟನೆ ಆಲೋಚನೆ ಮಾಡು. ಯಾವುದು? ಸುಂದ ಉಪಸುಂದರ ಎಂಬರು ಇರುವರು ಹಾ, ತಿಲೋತ್ತಮೆಯನ್ನು ಬಯಸಿದ್ದಾರೆ. ಹೌದಣ್ಣ. ಪರಿಣಾಮ ಏನಾಯ್ತು? ಅವರವರ ಹೊಡೆದಾಡಿ ಮರಣವನ್ನು ಹೊಂದಿದ್ದಾರೆ. ಹೌದು. ಅಂತ ಸ್ಥಿತಿ ನಮ್ಮ ಪಾಲಿಗೆ ಬರಬಾರದು. ಹಾಗೆ ನಾವು ಆದರೂ ಹಾ. ಇವಳ ರೂಪಕ್ಕೆ ಮರಳಾದವರು ನಾವು. ಹೌದಣ್ಣ. ಅಂತಹ ಸೌಂದರ್ಯವನ್ನು ಸದಾಕಾಲ ಅವರು ನೋಡಿಕೊಂಡು ಇರಬೇಕೆಂಬುದಾಗಿ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಅದಕ್ಕೆ ಏನು ಮಾಡುವ? ಇರುವುದೇ ಒಂದೇ ದಾರಿ. ಯಾವುದು? ಈ ವಿವರವನ್ನು ನಮ್ಮ ಒಡೆಯರಲ್ಲಿ ಹೇಳೋಣ. ಗಂಡ ಪ್ರಚಂಡರು ನಮ್ಮ ಉಭಯ ಕೋಡುಗಳಂತೆ ಇದ್ದವರು ನೀವು. ತಿರುಗಾಟಕ್ಕೆ ಕಳುಹಿದವ ನಾನೇ. ಏನು ವಿಶೇಷ? ಅಸುರ ಉದ್ದ ಕುಲದ ಉದ್ಧಾರಕ್ಕಾಗಿ ಸದಾಕಾಲ ಶ್ರಮಿಸುವವರು ನೀವು. ನಿಮ್ಮ ಶ್ರೇಯಸ್ಸನ್ನು ಬಯಸಿದಂತಹ ನಾವು ನಿಮ್ಮ ಆಜ್ಞೆಯನ್ನು ಇಷ್ಟರವರೆಗೂ ನಡೆದುಕೊಂಡು ಬಂದವರು. ನಿಮ್ಮ ಪಡೆಯನ್ನು ಪಡೆದುಕೊಂಡು ಲೋಕ ಸತ್ಯಾರಕ್ಕಾಗಿ ಹೋದವರು. ಯಾಗ ಯಜ್ಞಾದಿಗಳು ನಿಲ್ಲಿಸಬೇಕು ಎಂಬುದಾಗಿ ನಿಮ್ಮ ಆಜ್ಞೆ ಆಗಿದೆ. ಹೋದೆವು ಹುಡುಕಾಡುತ್ತಾ ಎಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಿದ್ದವು ಅಲ್ಲಿಗೆ ಪ್ರವೇಶ ಮಾಡಿ ಯಜ್ಞ ಕೊಂಡವನು ಹಾಳಾಗಿದ್ದಲ್ಲ. ಒಳ್ಳೆಯದಾಯ್ತು. ಸುತ್ತಮುತ್ತಲಿದ್ದ ಋಷಿ ಮುನಿಗಳ ಶಿರವನ್ನು ಕಡಿದು ಯಜ್ಞ ಕುಂಡಕ್ಕೆ ಹೋಮಿಸಿದೆವು. ಈಗ ತಲೆಯನ್ನು ಕಡಿದೆವು, ಮಕ್ಕಳ ಶಿರವನ್ನೇ ಕಡಿದೆವು. ಹೀಗೆ ತಿರುಗಾಟವನ್ನು ಮಾಡಿ ಆಯಾಸಗೊಂಡಂತ ನಾವು ಪುರವನ್ನು ಸೇರಿದೆವು. ಆ ಸಮಯದ ಮನಸ್ಸಿಗೆ ಯಾಕೊಂದು ಬೇಸರವಾಯಿತು. ಮನದ ಬೇಸರವನ್ನು ಹೋಗಲಾಡಿಸುವುದಕ್ಕಾಗಿ ನಾ ವೀರರು ಒಂದಾಗಿ ನಮ್ಮ ನಂದಿನಿಯ ತೀರದ ಬಳಿ ತಿರುಗಾಟ ಮಾಡಿಕೊಂಡು ಹೋಗ್ತಿರುವಂತಹ ಸಮಯ ಅಲ್ಲಿ ಒಂದು ವಿಶೇಷ. ಏನೊಂದು ವಿಶೇಷ? ನಂದಿನಿ ತೀರದಲ್ಲಿ ಒಂದು ದೊಡ್ಡ ಬಂಡೆಕಲ್ಲು. ಒಳ್ಳೆ ಬದಿಯಲ್ಲಿ ಬಂಡೆಕಲ್ಲು ಇದ್ದ ಕೂಡಲೇ ಅದು ವಿಶೇಷ ಆಗ್ತದೆ. ಅದು ವಿಶೇಷ ಅಲ್ಲ, ಮತ್ತೇನು? ಪ್ರಾರಂಭ ಆಗುವುದೇ ಅಲ್ಲಿಂದ. ಬಂಡೆಕಲ್ಲಿನಿಂದ ಪ್ರಾರಂಭ. ಹೌದಪ್ಪ. ಏನಾದ್ರು ಆ ಬಂಡೆಕಲ್ಲಿನ ಮೇಲೆ ಒಬ್ಬಾಕೆ ಸೌಂದರ್ಯವತಿಯಾದಂತಹ ಅಯ್ಯ ನಿನ್ನ ಮುಸುಡಿಗೆ ಯಾರೋ ಬಟ್ಟೆ ಒಗೆಯುವುದಕ್ಕೆ ಬಂದವರಾಗಿರಬಹುದು. ಪ್ರಭು, ಅದು ವಿಶೇಷ ಅದರಲ್ಲಿ ಗಂಟು ಕಾಣಿಸುವುದಿಲ್ಲ. ಗಂಟಿಲ್ಲ, ಗಾಳಿ ನುಂಗುವುದಕ್ಕೆ ಆ ಬಂದದ್ದು, ವಿಹರಿಸುವುದಕ್ಕೆ ಆಗಿರ್ಬೇಕು. ಆಗಿರ್ಬೇಕು. ನೀರಿನಲ್ಲಿ ತನ್ನ ಕಾಲನ್ನು ಇಳಿಯಬಿಟ್ಟು ಮಕ್ಕಳ ಹಾಗೆ ಆಟವಾಡ್ತಾ ಇದ್ದಾಳೆ. ಹೌದೇ? ಅವಳನ್ನು ನೋಡಿದ ಕ್ಷಣ ನಮ್ಮ ತಿರುಗಾಟ ಎಷ್ಟಾಯ್ತು ಹೇಳಿ. ಬಹಳ ಆಯ್ತು. ಹೌದಪ್ಪ. ಆ ತಿರುಗಾಟದಲ್ಲಿ ಅಂತಹ ಹೆಣ್ಣನ್ನು ನಾವು ನೋಡ್ಲಿಲ್ಲ. ಅಂದ್ರೆ ಹೆಚ್ಚು ಹೇಳಬೇಕು ಅಂತಾದ್ರೆ ಆ ಜಡಜ ಸಂಭವನೆ ನಿಮ್ಮ ಪ್ರಸಿದ್ಧಿಯನ್ನು ಕಂಡು ನಿಮಗಾಗಿ ತಕ್ಕುದಾದಂತಹ ಹೆಣ್ಣು ಎನ್ನುವ ಹಾಗೆ ಸೃಜಿಸಿ ಇಲ್ಲಿಯವರೆಗೆ ಕಳುಹಿಸಿಕೊಟ್ಟಿದ್ದಾನೆ ಎನ್ನುವ ಹಾಗೆ ಹೇಳಿದ್ರು. ಅಂತಹ ರೂಪವತಿ ಅವಳನ್ನು ನೋಡಿ ಬರ್ಬೇಕು.
ಇಷ್ಟರವರೆಗೆ ಆಗದಂತಹ ಅನುಭವವೇ ಆಗುತ್ತಾ ಇದೆಯಲ್ಲ. ನಾರ್ಯಾರುಗಳ ವಿಚಾರವನ್ನು ಹೇಳಿದ್ದಾರೆ. ಅವಳು ಬೇಕು 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 ಎಂದನ್ನಿಸುತ್ತಾ ಇದೆ. ಇಷ್ಟರವರೆಗೆ ಇಂತಹ ವ್ಯತ್ಯಾಸ ನನ್ನ ಮನದಲ್ಲಿ ಆದದ್ದೇ ಇಲ್ಲ. ಹಾಗಾದರೆ ಯಾಕೆ? ಏನೋ ಪ್ರಸಿದ್ಧಿಯನ್ನು ಪಡೆದಿದ್ದೇನೆ ಎಂಬಂತಹ ಉದ್ದೇಶದಿಂದ ಬ್ರಹ್ಮದೇವನೇ ಸೃಜಿಸಿ ಕಳುಹಿಸಿರಬೇಕು ಆ ಹುಡುಗಿಯನ್ನು. ಅವಳನ್ನು ಕರೆತರಬೇಕು, ಮದುವೆಯಾಗಬೇಕು, ಆಮೇಲೆ ಸಂತೋಷವನ್ನು ಅನುಭವಿಸಬೇಕು ಎಂದು ಅನ್ನಿಸುತ್ತಾ ಇದೆ. ಯಾರನ್ನಾದರೂ ಕಳುಹಿಸಿ ಅವಳನ್ನು ಇಲ್ಲಿಯವರೆಗೆ ಕರೆತರಿಸುವುದೇ ಸರಿಯಲ್ಲ. ಆಳು ಹೋದರೆ ಹಾಳು, ಮಗ ಹೋದರೆ ಮಧ್ಯಮ, ತಾನುವೇ ಹೋದರೆ ಉತ್ತಮ. ನಾನೇ ಹೋಗಬೇಕು, ನೇರವಾಗಿ ಹೋಗುವುದೇ ಸರಿಯಲ್ಲ. ನನ್ನನ್ನು ನೋಡಿದ ಕೂಡಲೇ ಆಕೆ ಮೆಚ್ಚಬೇಕು. ಆ ರೀತಿಯಾದಂತಹ ಸೌಂದರ್ಯವಂತನಾಗಿ ನಾನು ಅಲ್ಲಿಗೆ ಗಮಿಸಬೇಕು. ಅದಕ್ಕೆ ಬೇಕಾಗಿ ಹೊಸದಾದ ಉಡುಪುಗಳನ್ನು ಧಾರಣೆ ಮಾಡಿಕೊಂಡೆ, ಚಿನ್ನಾಭರಣಗಳನ್ನೆಲ್ಲ ಧರಿಸಿದೆ. ಇಷ್ಟೇ ಸಾಕೇ? ಸಾಲದು. ದೂರದಿಂದಲೇ ಘಮ ಘಮ ಎಂದು ಪರಿಮಳ ಆಕೆಯ ನಾಸಿಕಕ್ಕೆ ಹೊಡೆಯಬೇಕು. ಅದಕ್ಕೆ ಬೇಕಾಗಿಯೇ ಸುಗಂಧ ದ್ರವ್ಯವನ್ನೆಲ್ಲ ಮೈ ಮೇಲೆ ಲೇಪಿಸಿಕೊಂಡೆ. ಇನ್ನು ಕಾಲ ವಿಳಂಬ ಮಾಡುವುದಲ್ಲ. ಎಲ್ಲಿಯಾದರೂ ತಪ್ಪಿಸಿ ಹೋದರೆ ಬೇಗ ಅಲ್ಲಿಯವರೆಗೆ ಹೋಗಬೇಕು. ಹೊರಡುತ್ತಾರಂತೆ. ನುಡಿಯ ಪದಿಮಾದ ಗೆರೆಗುದಲೆಂದೆಳು ಗಮನದಿಂದ ಬೀಳಬಹುದೇ
ಇದ್ದೇನೆ. ಎದ್ದೇಳೆ. ಎಷ್ಟು ಸಲ ನೀನು ವಂದಿಸುತ್ತಾ ಇದ್ದಿ ಇಲ್ಲಿ ಬಂದು? ಗಂಡನಿಗೆ ಎಷ್ಟು ಬಾರಿ ವಂದಿಸಿದ್ರು ಕಡಿಮೆಯೇ ಅಲ್ವೇ? ಯಾವುದೂ ಕೂಡ ಅತಿಯಾಗಬಾರದು. ಆ ಅತಿ ವಿನಯ ಧೂರ್ತ ಲಕ್ಷಣ ಅಂತ ಅಯ್ಯೋ ಹೇಳಿದ್ದಾರೆ. ನಾನು ಹಾಗಲ್ಲ. ನೀನು ಹೇಗೆ ಎಂದು ನನಗೆ ಗೊತ್ತುಂಟಲ್ಲ. ಅಲ್ವೇ? ಆದರೂ ನಮಸ್ಕಾರ ಮಾಡಬಾರದು. ಅಬ್ಬಬ್ಬಬ್ಬಬ್ಬಬ್ಬ. ಏನಾಯ್ತು? ಏನು ಸ್ವಾಮಿ ಇದು? ಏನೇ? ಅಯ್ಯೋ ದೇವ್ರೇ, ಏನು? ಪೆಟ್ಟಿಗೆಯಲ್ಲಿದ್ದದೆಲ್ಲ ಮೈ ಮೇಲೆ ಬಂದಿದೆ. ಆಗೋ ಆ, ಹೊಸ ಮದುಮಗನ ಹಾಗೆ ಕಾಣ್ತಾ ಇದ್ದೀರಿ ನೀವು. ಚಂದ ಕಾಣ್ತೇನೆ. ಈ ರೀತಿಯಾಗಿ ಒಮ್ಮೆ ನಾನು ಕಂಡದ್ದು ಯಾವಾಗ? ಮದುವೆಯ ಮಂಟಪದಲ್ಲಿ. ಹಾ 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 ಹಾ. ಆ ಬಳಿಕ ಇದೇ ಮೊದಲಾಗಿ ಈ ರೀತಿಯಾಗಿ ಕಾಣ್ತಾ ಇದ್ದೇನೆ. ಚಂದ ಕಾಣ್ತೇನೆ. ಚಂದವೇ ಚಂದ ನೀವು. ಅಬ್ಬಬ್ಬಾ, ಏನು? ಮೂಗು ಬಿಡುವುದಕ್ಕಾಗುವುದಿಲ್ಲ. ವಾಸನೆ ಬರ್ತದ? ಹಾಗಲ್ಲ, ಮತ್ತೆ ಪರಿಮಳ ಅಧಿಕವಾಗುತ್ತಾ ಇದೆ. ಓ ಸುವಾಸನೆ. ಹಾ, ಹಾ. ಇರ್ಲಿ, ಇಷ್ಟೆಲ್ಲ ಶೃಂಗರಿಸಿಕೊಂಡು ಹೊರಟಿದ್ದೀರಲ್ಲ, ಹಾ. ಇದು ಎಲ್ಲಿ ಹೊರಟ? ಅಪಶಕುನದ ಮಾರಿ. ಆ? ಎಲ್ಲಿಗಾದರೂ ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಹಾ. ಎಲ್ಲಿಗೆ ಅಂತ ಕೇಳಬಹುದಾ? ಏನಾಗ್ತದೆ? ಅಪಶಕುನ ಆಗುತ್ತದೆ. ದಾರಿಯಲ್ಲಿ ಬೆಕ್ಕು ಅಡ್ಡ ಬಂದ್ರೆ ಅಪಶಕುನ ಹೌದು. ಈ ಮನೆಯ ಬೆಕ್ಕು ಅಡ್ಡ ಬಂದ್ರೆ ಅದು ಅಪಶಕುನ ಆಗ್ತದಾ? ಅದಾಗುವುದಿಲ್ಲ. ನಾನು ನೀನು ನಿಮ್ಮ ಬೆಕ್ಕು. ಮನದ ಬೇಕು. ಮನದ ಬೇಕು. ಹಾಗಾಗಿ ನಾನು ಕೇಳಿದ್ರೆ ಅಪಶಕುನ ಆಗುವುದೇ ಇಲ್ಲ. ಬೇಡ, ಆ ವಿಚಾರವೇ ಬೇಡ, ಬಿಡಿ. ನಾನು ನಿಮ್ಮನ್ನು ಕಾಣಬೇಕು, ನಿಮ್ಮಲ್ಲಿ ಮಾತನಾಡಬೇಕು ಎನ್ನುವ ಹಾಗೆ ಅವಸರದಿಂದ ಬಂದದ್ದು. ಹೌದಾ? ಆ ಸಂದರ್ಭದಲ್ಲಿ ಇಲ್ಲಿ ಚಂಡ ಪ್ರಚಂಡರು ಬಂದು ಮಾತನಾಡ್ತಾ ಇದ್ರಲ್ಲ, ಮಂತ್ರಿಗಳು. ವಿಚಾರ ತಿಳಿಯಿತು ನನಗೆ. ಅದು ನಮ್ಮ ಸಮಾಲೋಚನೆ. ಹಾಗಾಗಿ ಈಗ ನೀವು ಹೊರಟು ನಿಂತಿರಿ. ಇದು ಅರಸು ಕಾರ್ಯವೋ ಅಲ್ಲ ಅರಸುವ ಕಾರ್ಯವೋ? ಅರಸುವ ಕಾರ್ಯ. ಆ ತೀರ ನಿಮಗೆ ಸಂಬಂಧಪಟ್ಟ ವಿಚಾರ ಅಂತ. ಅರಸನ ಕಾರ್ಯವೂ ಹೌದು. ಹಾಗಾದ್ರೆ ತಡ ಮಾಡುವುದು ಯಾಕೆ? ಸರಿ, ಹೋಗುವ ಹೋಗುವ, ನಾನು ಬರ್ತೀನಿ ಜೊತೆಗೆ. ದೂರ ಅಲ್ಲ, ನಿಮಗೆ ಸಂಬಂಧಪಟ್ಟ ವಿಚಾರ ಅಲ್ವೇ? ಅದು ನನಗೆ ಸಂಬಂಧಪಟ್ಟದ್ದು, ನಿನಗೆ ಪತಿಯ ಅರ್ಧ ಸಂಬಂಧಪಟ್ಟದ್ದಲ್ಲ. ಸತಿ ಪತಿಯರ ಜೊತೆಯಾಗಿ ಹೋಗಿ ಬರೋಣ. ರಾಜಕೀಯದಲ್ಲಿ ಎಲ್ಲ ತೊಡಗಿಸಿಕೊಳ್ಳುವಾಗ ನಿನ್ನ ಅಗತ್ಯ ನನಗೆ ಬೀಳುತ್ತಲ್ಲ. ಓ, ಮಂತ್ರಿಗಳಿದ್ದಾರಲ್ಲ, ಬೀಳುವುದಿಲ್ವೇ? ಎಲ್ಲಾ ಸಮಯದಲ್ಲಿ ಇಲ್ಲ. ನಾನೇನು ಅಗತ್ಯ ಇದ್ದರೆ ಮಾತ್ರ ನಿನ್ನಲ್ಲಿ ಕೇಳುವುದು. ಹಾ ಹಾ, ಗೃಹ ಮಂತ್ರಿ ನಾನು. ಕರಣೇಶ್ ಹಾಗಾಗಿ ಮಂತ್ರಿ. ಸಲಹೆ ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿದೆ. ನೀನು ಸಲಹೆ ಕೊಟ್ಟರೆ ತಪ್ಪು ಅಂತ ಹೇಳುವುದಿಲ್ಲ. ಆ ಯಾವಾಗಲೂ ಕೊಟ್ಟುಕೊಂಡೇ ಇರಬಾರದು. ನನಗೆ ಗೊತ್ತಾಗೋದಿಲ್ವಾ? ಇರ್ಲಿ. ಇವತ್ತು ಬರುವುದು ಬೇಡ. ಹೌದಾ? ಅಂತವರದಲ್ಲಿ ಗೊತ್ತಾಯ್ತು. ನೀವು ಈ ರೀತಿಯಾಗಿ ಹೊರಡುವಾಗಲೇ ಅರ್ಥವಿಸಿಕೊಂಡೆ ನಾನು. ಏನು? ಯಾರೋ ಒಬ್ಬಳಕ್ಕೆ ತರುಣಿ ನಂದಿನಿ ನದಿ ತೀರದ ಬಳಿಯಲ್ಲಿ ಇದ್ದಾಳಂತೆ. ಅವಳ ರೂಪಲಾವಣ್ಯವನ್ನು ಕಂಡಂತಹ ಚಂಡ ಪ್ರಚಂಡರು ಬಂದು ಹೊಗಳಿದ್ದಾರೆ. ಕೇಳಿದಂತಹ ನೀವು ಕೈಕಾಲು ಬಿಟ್ಟಿದ್ದೀರಿ. ಅವಳನ್ನೊಮ್ಮೆ ನೋಡಬೇಕೆನ್ನುವಂತಹ ತವಾಕೆ ನಿಮಗೆ. ಹಾಗಾಗಿ ಈ ರೀತಿಯಾಗಿ ಹೊರಟವರಲ್ವೇ? ಇದ್ಯಾರು ಹೇಳಿಕೊಟ್ಟದ್ದು ನಿನಗೆ? ನಿನ್ನ ತಾಯಿ ಹೇಳಿಕೊಟ್ಟಂತಹ ವಿಷಯ ಕೇಳಿಸಿಕೊಂಡದ್ದಲ್ವೇ? ಕದ್ದು ಮುಚ್ಚಿ ನಾವೆಲ್ಲ ಮಾತಾಡುವಾಗ ಹಾಗೆ ಕೇಳಬಾರದು ನೀನು. ಅಯ್ಯೋ, ನಾ ಬೇಕು ಅಂತ ಕೇಳಿದ್ದಲ್ಲ. ಮತ್ತೆ ಬೇಡ ಅಂತ ಕೇಳಿದ್ದ? ಅಲ್ಲಿವರೆಗೆ ಬಂದದ್ದು ಹೌದಾ? ನೀವು ಮಾತನಾಡ್ತಿರುವಾಗ ಮಧ್ಯದಲ್ಲಿ ನಾನು ಬರುವುದು ತರವಲ್ಲ ಅಂತ ದೂರದಲ್ಲೇ ನಿಂತೆ. ಹಾಗಾಗಿ ಗೊತ್ತಾಯ್ತು ನನಗೆ. ಕೇಳಿಸಿಕೊಂಡೆಯಾ? ಬೇಸರ ಮಾಡಬೇಡಿ ನೀವು. ಏನಾಯ್ತು ಈಗ? ಈಗ ಹೋಗುವುದು ಹೌದಾ? ಹೌದು. ಇದು ಸರಿಯೇ? ಸರಿ ಅಲ್ವೇ? ಈಗ ನನ್ನಲ್ಲಿ ಏನಾದರೂ ಒಂದು ಕೊರತೆ ನೀವು ಕಂಡಿದ್ದೀರಾ? ನಾನು ಹೇಳಿದ್ದೇನೆ ನಿನ್ನಲ್ಲಿ ಇಲ್ಲ. ಕೊರತೆ ಇದೆ ಎಂದು. ಹಾಗಾದ್ರೆ ನನ್ನಲ್ಲಿ ಕೊರತೆ ಇಲ್ಲ ಅಂತ ಆಗುವಾಗ ಆಕೆಯನ್ನು ನೋಡುವುದಕ್ಕೆ ಹೊರಟಿದ್ದೀರ. ಅದು ಕಂಡು ಕೇಳರಿಯದ ತರುಣಿ ಅವಳು. ನಿಮ್ಮಲ್ಲಿ ಒಂದು ಮಾತು ಕೇಳಬೇಕು. ಏನು? ಇದು ಹೇಗಾಯ್ತು ಗೊತ್ತೇ? ಹೇಗಾಯ್ತು? ಮನೆಯಲ್ಲಿ ಕೊಡ ಹಾಲು ಕೊಡುವಂತಹ ಹಸು ಇರುವಾಗ ಬದಿಯ ಮನೆಯ ಹಸುವನ್ನು ಹುಡುಕಿಕೊಂಡು ಹೋದ ಹಾಗ ಆಗ್ತದೆ ಇದು. ಗೊಡ್ಡು ಹಸಿವನ್ನು. ಅದು ತರವಲ್ಲ. ಹೋಗುದು ಬೇಡ ನೀವು. ಅದು ನನಗೆ ಸರಿಯಾದಂತಹ ವಿಷಯ ಗೊತ್ತಿಲ್ಲ. ನಾನು ಯಾಕೆ ಹೊರಟಿದ್ದೇನೆ ಎಂಬುದನ್ನು ಹೇಳಬೇಕಾ? ಆ ಬಗ್ಗೆ ಒಂದು ಉದಾಹರಣೆ ಕೊಡುತ್ತೇನೆ ನಾನು. ಯಶೋಮತಿ. ಹೂವಿಂದ ಸೇರಿ ಹೇಗೆ? ಹಾರಿ ಹೂವಿಂದ ಕೊಂಡಿ
ತಪ್ಪು ಎಂದು ಹೇಳುತ್ತಾ ಇದ್ದೀಯಲ್ಲ ನೀನು. ಅಲ್ವೇ? ನಾನು ಅರಸನಾದವ, ಹಾ, ಎಷ್ಟು ಬೇಕಾದರೂ ಮದುವೆಯಾಗಬಹುದು. ಆಗಬಹುದಂತೆ, ಹೌದಲ್ಲ? ಶಾಸ್ತ್ರದಲ್ಲಿ ಇದೆಯಲ್ಲ. ಈಗ ಒಬ್ಬಳಾಕೆಯನ್ನು ಮಾತ್ರ ನಾನು ಕರೆದುಕೊಂಡು ಬರುವುದು. ಎಷ್ಟೋ ಹೆಮ್ಮಕ್ಕಳ ಬಳಿಗೆ ಹೋಗುತ್ತೇನೆ ಎಂದು ಹೇಳಲಿಲ್ಲವಲ್ಲ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡುತ್ತೇನೆ. ಹೇಗೆ? ದುಂಬೆಯನ್ನು ಹಾರಿ ಬಂದು ಆ, ಒಂದು ಹೂವಿನಲ್ಲಿ ಕುಳಿತುಕೊಳ್ಳುತ್ತದೆ. ಅದರಲ್ಲಿರುವಂತಹ ಮಕರಂದವನ್ನೆಲ್ಲ ಹೇರುತ್ತದೆ. ಹಾ, ಅದಕ್ಕೆ ಅದು ಸಾಕಾಗುವುದಿಲ್ಲ. ಮತ್ತೊಂದು ಹೂವನ್ನು ಸೇರಬೇಕಾಗ್ತದೆ. ಅದರಲ್ಲಿರುವಂತಹ ಮಕರಂದವನ್ನು ಹೇರುತ್ತದೆ. ಆ, ಅದೂ ಸಾಕಾಗುವುದಿಲ್ಲ. ಮಗದೊಂದು ಹೂವನ್ನು ಸೇರ್ತದೆ. ಸಿಕ್ಕಿದ ಹೂಗಳನ್ನು ಸೇರಿ ಅದರಲ್ಲಿರುವಂತಹ ಮಕರಂದವನ್ನೆಲ್ಲ ಹೇರುತ್ತದೆ. ಆ, ಅಷ್ಟಾಗುವಾಗ ದುಂಬಿಯ ಹೊಟ್ಟೆ ತುಂಬುತ್ತದೆ, ಅಮಲೇರಿದಂತ ಆಗುತ್ತದೆ. ಉಲ್ಲಾಸದ ಅಮಲೇರುವುದು. ಉಲ್ಲಾಸದಲ್ಲಿ ಅಲ್ಲಿಯೇ ಬಿದ್ದುಕೊಳ್ಳುತ್ತದೆ. ಸರಿ. ಅಂತಹ ಸಂತೋಷವನ್ನು ಅನುಭವಿಸಬೇಕು ಎಂಬ ಭಾವನೆ ಆ, ನನ್ನ ಮನದಲ್ಲಿಯೂ ಇಲ್ವಾ? ನಿನ್ನ ಮನಸ್ಸಿಗೆ ಆ, ವೇದನೆಯಾಗಿರಬಹುದು. ಹಾ, ಎಲ್ಲಿಯಾದರೂ ಅವಳು ಇಲ್ಲಿಗೆ ಬಂದ್ರೆ ನನ್ನ ಜಾಗ ಬಿಟ್ಟು ಕೊಡಬೇಕಾದೀತು ಎಂಬಂತಹ ಭಾವನೆ. ಅಯ್ಯೋ ದೇವ್ರೇ, ಅದಕ್ಕೆ ನೀನು ಹೆದರಬೇಡ. ಹಾಗಿಲ್ಲ. ನಿನ್ನ ಜಾಗ ನಿನಗೆ. ಆದೀತು. ಅವಳು ಬಂದರೆ ಹತ್ತಿರದ ರಾಣಿಯಲ್ಲದೆ ಪಟ್ಟದ ರಾಣಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಹೇಳ್ತಾ ಇದ್ದೆ, ಆ, ನಾನು ಈಗ ಆದಷ್ಟು ಬೇಗ ಹೋಗಿ ಬರ್ತೇನೆ, ಹೋಗಿ ಕರೆತರ್ತೇನೆ. ಆ, ನೀನು ಅಭ್ಯಂತರವನ್ನು ತಂದೊಡ್ಡು ಬಾರ. ಇಲ್ಲ ಇಲ್ಲ ಸ್ವಾಮಿ, ಆದ್ರೆ ಈಗ ಕಥೆಯನ್ನು ಅರ್ಧದಲ್ಲಿ ನಿಲ್ಲಿಸಿದ್ದೀರಾ ಅಂತ ನೀವು. ಹೇಳಿದೆನಲ್ಲ. ಇಲ್ಲ, ಮತ್ತೆ ಮುಂದುವರಿದ ಭಾಗ ಇದೆ ಅಲ್ಲ. ಯಾವುದದು ಭಾಗ? ನನಗೆ ಗೊತ್ತಿದ್ದಷ್ಟು ನಾನು ಹೇಳ್ತೇನೆ. ಹೇಳಿಬಿಡು. ದುಂಬಿಗೆ ಮಕರಂದವನ್ನು ಹೀರುವುದು ಧರ್ಮವೇ ಹೌದು. ಹಾಗಂತ ಕಾಲದ ಪರಿವೆ ಎನ್ನುವುದು ಬೇಡವೇ? ಆಲೋಚನೆ ಮಾಡ್ಬೇಕು. ಬೆಳಗಿನ ಸಂದರ್ಭದಲ್ಲಿ ಸೂರ್ಯರಶ್ಮಿ ಸೋಕಿದಾಗ ತಾವರೆ ಅರಳಿತು, ಅಲ್ಲ ಹೂಗಳು ಅರಳಿತು ಅಂತ ಆದ್ರೆ ಮಕರವನ್ನು ಹೀರುವುದು ಧರ್ಮ ಹೌದು. ಅದೇ ಮಕರವನ್ನು ಹೀರಿದಂತಹ ದುಂಬಿ ಅಲ್ಲೇ ಬಿದ್ದುಕೊಳ್ತದಲ್ಲ, ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ ನೋಡಿ. ಸಂಧಿಯಾದಾಗ ಏನಾಗ್ತದೆ? ಹೂ ಮುದುರಿ ಹೋಗ್ತದೆ ಅಲ್ವೇ? ಈ ಭ್ರಮರ ಏನಾಗ್ತದೆ? ಒಳಗೆ ಉಳಿತದೆ. ಭ್ರಮರ ಬಂಧನಕ್ಕೆ ಒಳಗಾಗ್ತದೆ. ಈಗ ಬೇರೆ ಬೇರೆ ಹೂಗಳನ್ನು ಅರಸುತ್ತಾ ಹೋದಂತಹ ದುಂಬಿ ಕೆಂಡ ಸಂಪಿಗೆಯ ಬಳಿಗೆ ಹೋಯ್ತು ಅಂತ ಆದ್ರೆ ಮೃತ್ಯುಪಾಶವಲ್ವೇ ಅದಕ್ಕೆ? ಪ್ರಾಣ ಹೋದೀತು ಅಲ್ವೇ? ಹಾಗಾಗಿ ಹೇಳುವುದು, ಈಗ ಅಲ್ಲಿ ಯಾರು ಅಂತ ಗೊತ್ತಿಲ್ಲ, ತರುಣಿ ಅಂತ ಹೇಳಿದ್ದಾರೆ ಅಷ್ಟೇ. ಅವಳಿಗೆ ಮದುವೆ ಆಗಿದೋ ಇಲ್ವೋ ಯಾವ ವಿಚಾರವನ್ನು ಹೇಳಿದ್ದಿಲ್ಲ. ಈಗ ಒಂದು ವೇಳೆ ಅವಳು ಅನ್ಯ ಸತ್ಯ ಆಗಿದ್ರೆ ಬಯಸುವುದು ತರವೇ? ಯಶೋಮತಿ, ಅರುಣಾಸುರನ ಬಗ್ಗೆ ಇಷ್ಟೇ ತಿಳಿದುಕೊಂಡದ್ದ ನೀನು ನನಗೆ ಏನು ಗೊತ್ತಿಲ್ಲ ಎಂಬ ಹಾಗೆ ಭಾವಿಸಿಕೊಂಡೆಯ? ಯಾವತ್ತೂ ಕೂಡ ಕರ್ತವ್ಯ ರಂಗಕ್ಕೆ ನಾನು ಇಳಿಯುವಾಗ ದೃಷ್ಟಿಯನ್ನಿಡದೆ ಕಾಲನ್ನಿಡುವವ ಅಲ್ವೇ ಅಲ್ಲ. ಅದಲ್ಲ, ಯಾರೇ ಆಗಲಿ ಏನೇ ಆಗಲಿ ನೇರವಾಗಿ ಹೋಗಿ ಅವಳನ್ನು ಕರೆತರುವಂತಹ ಪ್ರಯತ್ನವನ್ನು ಮಾಡುವುದಲ್ಲ. ಯಾರು ಎಲ್ಲಿಯವಳು ಎಂಬಂತಹ ವಿಷಯವನ್ನೆಲ್ಲ ತಿಳಿದು ಆಮೇಲೆ ಅವಳನ್ನು ಬಾ ಎಂದು ಹೇಳಿ ನಾನು ಇಲ್ಲಿಗೆ ಕರೆದುಕೊಂಡು ಬರುವವ. ಸರಿ. ಮತ್ತೆ ಅನ್ಯ ಸತಿಯನ್ನು ಖಂಡಿತವಾಗಿಯೂ ನಾನು ಸೆಳೆಕೊಂಡು ಬರುವುದಕ್ಕೆ ಹೋಗುವುದಲ್ಲ ಅಲ್ವೇ? ಅವಳ ಮನ ಒಲಿಸಿ ನಾನು ಕರೆದುಕೊಂಡು ಬರುತ್ತೇನೆ. ಅದಕ್ಕೆ ನೀನು ಯಾವ ಚಿಂತೆಯನ್ನು ಕೂಡ ಮಾಡುವ ಅಗತ್ಯವಿಲ್ಲ. ಆದಷ್ಟು ಬೇಗ ಬರ್ತೇನೆ. ದೊರೆ, ಒಂದು ಮಾತಿಗೆ ಅವಕಾಶವಿದೆ. ಏನದು? ದೊರೆ ನಿಮ್ಮ ಸುಗಿಗೆ ನಂದಾದಿ ಬದಲಿ
ಎಲ್ಲಿಗೆ ಹೋಗಿರಿ, ಏನೇ ಮಾಡಿರಿ, ಆದರೆ ನಿಮಗಾಗಿ ತುಡಿಯುವಂತಹ ಮಿಡಿಯುವಂತಹ ಹೃದಯ ಒಂದು ಈ ಅರಮನೆಯಲ್ಲಿ ಇದೆ ಎನ್ನುವುದನ್ನು ಯಾವ ಕಾಲಕ್ಕೂ ನೀವು ಮರೆಯಬಾರದು. ನಿಮ್ಮ ಸುಖವನ್ನೇ ಕಾಣಬೇಕು ಎನ್ನುವ ಹಾಗೆ ಇಷ್ಟರವರೆಗೆ ಬದುಕಿದವಳು ನಾನು. ನಿಮ್ಮ ಸುಖಕ್ಕಾಗಿ ದೇವರ ಕೋಣೆಯಲ್ಲಿ ಹಚ್ಚಿಟ್ಟಂತಹ ನಂದಾದೀಪ ಯಾವ ರೀತಿ ಉರಿದು ಕರಗಿ ಸಂತೋಷವನ್ನು ಅನುಭವಿಸುತ್ತದೋ ಅದೇ ರೀತಿ ನಾನು ಕೂಡ ನಿಮ್ಮ ಸುಖವನ್ನು ಕಾಣುವುದಕ್ಕೆ ಬೇಕಾಗಿ ಉರಿದವಳಿದ್ದೇನೆ, ಕರಗಿದವಳಿದ್ದೇನೆ, ಕೊರಗಿದವಳಿದ್ದೇನೆ. ಆದರೂ ಅದರಲ್ಲೇ ಸಂತಸವನ್ನು ಕಂಡವಳು ನಾನು. ಪ್ರಭು, ಈ ಸಂದರ್ಭದಲ್ಲಿ ಆ ತರುಣಿಯನ್ನು ಕರೆ ತರುತ್ತೇನೆ ಎನ್ನುವ ಹಾಗೆ ಹೋಗುತ್ತಾ ಇದ್ದೀರಲ್ಲ, ಒಂದು ವೇಳೆ ಹೋದಂತಹ ಸಂದರ್ಭ ಮರೆತು ನಿಮ್ಮಿಂದ ಆ ಕಾರ್ಯ ಎಲ್ಲಿಯಾದರೂ ನಡೆದು ಹೋಯಿತು ಅಂತಾದ್ರೆ ಆ ಕ್ಷಣದಿಂದ ಈ ಯಶೋಮತಿಗೆ ಜೀವನ ಬೇಕೇ ಹೇಳಿ? ಅಂತಹ ಸ್ಥಿತಿ ನಿಮ್ಮ ಕೈಯಿಂದ ನಡೆದು ಹೋಯಿತು ಅಂತಾದ್ರೆ ಆ ಕ್ಷಣವೇ ಈ ಯಶೋಮತಿಯ ಕೊರಳು ನಿಮ್ಮ ಪಾದ ಬುಡದಲ್ಲಿ ಪ್ರಭು. ಹೇಳು, ನೀನೇನು ಎಂಬುದನ್ನು ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ನನ್ನ ಉಸಿರಾಗಿ, ನನ್ನ ಸಹವರ್ತಿನಿಯಾಗಿ ಇಷ್ಟರವರೆಗೆ ನಾನು ಬೇಕು ಎಂಬಂತಹ ಉದ್ದೇಶದಿಂದ ನನ್ನನ್ನು ಉಳಿಸುವುದಕ್ಕೂ ಅಲ್ಲ ಬೆಳೆಸುವುದಕ್ಕೂ ನೀನು ಪ್ರಯತ್ನ ಪಟ್ಟವಳು. ನಿಜ ಅಲ್ಲ ಅಂತ ನಾನು ಹೇಳುವುದಿಲ್ಲ. ಅನುಕೂಲೆಯಾಗಿ, ವಿಮಲಾಂಗಿಯಾಗಿ, ಸತ್ಕುಲಜೆಯಾಗಿ, ಕುಶಲೆಯಾಗಿ, ಸುಶೀಲ ಸಂಪನ್ನೆಯಾಗಿ ನೀನು ಜೀವನದಲ್ಲಿ ಮೆರೆದವಳು ಎಂಬುದನ್ನು ನಾನು ತಿಳಿದುಕೊಂಡಿದ್ದೇನೆ ಶಿವಮತಿ. ಯಾವ ಬೇಸರವೂ ಬೇಡ. ಇದೋ ಅನ್ಯ ಸತಿಯಾದರೆ ಅಲ್ಲ, ನನ್ನ ಮಾತಿಗೆ ಅವಳು ವಿರೋಧವನ್ನಾಡಿದ್ರೆ ಖಂಡಿತವಾಗಿಯೂ ನಾನು ಅವಳ ಸೆರಗಿಗೆ ಕೈ ಇಕ್ಕುವುದಕ್ಕೆ ಮುಂದಾಗುವುದಿಲ್ಲ. ಅಲ್ಲಿಂದಲೇ ಮರಳಿ ಬಂದು ನಿನ್ನ ತೋಳ ಆಸರೆಯಲ್ಲಿ ಇರುವೆ. ಅಬ್ಬಾ, ಈಗ ನನಗೆ ಸಮಾಧಾನವಾಯಿತು. ಸರಿ, ಹೋಗಿ ಬನ್ನಿ. ಕಳುಹಿಸಿಕೊಳ್ಳುವುದು ಹಾಗ ಮತ್ತೆ ಹೇಗೆ? ಒಂದು ವಿನಯದಿಂದ ಕಳುಹಿಸಿಕೊಡ್ಬೇಕು. ಹೇಗೆ? ಹೋಗಿ ಬನ್ನಿ ಸ್ವಾಮಿ. ಆದೀತು ಪ್ರಭು, ಆದಷ್ಟು ಬೇಗ ಹೋಗಿ ಬನ್ನಿ. ಆ ತರುಣಿಯನ್ನು ಕರೆ ತರುವಂತಹ ಸಂದರ್ಭದಲ್ಲಿ ನಿಮ್ಮನ್ನು ಸ್ವಾಗತಿಸುವುದಕ್ಕೆ ನಾನೇ ಸಿದ್ಧಳಾಗಿರ್ತೇನೆ. ಬೇಗ ಬರಬೇಕು, ಇಲ್ಲದಿದ್ರೆ ಈ ಯಶೋಮತಿ ಅಲ್ಲಿಯವರೆಗೆ ಬರ್ಬೇಕಾಗ್ತದೆ. ಬೇಗ ಬನ್ನಿ, ಕಾಯ್ತಾ ಇರ್ತೇನೆ. ನಂದಿನಿ ದೊಡ್ಡ ದುಂಡು ಮುಗದ
ಆಶ್ಚರ್ಯವೇ ಅನ್ನಬೇಕಾಗಿದೆ. ಯಾಕೆ? ಸರಣಿ ಬಿಂಬದ ಮರಿಯೋ, ಓಹೋ. ಕೌಸ್ತುಭ ವರಮಣಿಯ ಖಂಡದ ಘನಿಯೋ, ಆಹಾ. ಒಮ್ಮೆಲೆ ಆ, ಮಿಂಚೊಂದು ಸಂಚರಿಸಿದಂತಹ ಅನುಭವ. ಹೌದೇ? ಇಷ್ಟರ ಮನೆಗೆ ನೋಡಿದಂತಹ ನಿನ್ನ ರೂಪ, ಹ್ಮ್. ದರ್ಪಣ ಕಪೋಲೆ, ಓಹೋ. ಚಂಪಕ ಸುನಾಸೆ, ಆ, ಚಂದ್ರಮುಖಿ, ಓ, ಹೆಚ್ಚು ಹೊಗಳುವಂತಹ ಸಮಯ ಇದಲ್ಲ. ಬೇಡ. ಆದರೂ ಹೊಗಳಿ ಹೋದದ್ದು. ಆಗ್ಲಿ. ನಿನ್ನನ್ನು ನೋಡಿದಾಗ ಹಾ. ಓರ್ವಳೆ ಬಂಡೆಯ ಮೇಲೆ ಕುಳಿತುಕೊಂಡಿದ್ದೀಯ. ಹ್ಮ್. ನಿನ್ನ ಪರಿಚಯ ಕೇಳಬೇಕೆಂಬಂತಹ ಆಸೆ. ಓಹೋ. ಕೇಳಬಹುದಲ್ಲ? ಓಹೋ. ನಿನ್ನ ಹೆತ್ತಂತಹ ತಾಯಿ ಯಾರು? ಆ, ಪಡೆದ ತಂದೆ ಯಾರು? ಹ್ಮ್. ನೀನಿರುವಂತಹ ನಾಡು ಯಾವುದು? ಹ್ಮ್. ನಿನ್ನ ಹೆಸರೇನು? ಆ, ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ಹೇಳಲಿಲ್ಲ. ಪರಿಚಯವನ್ನು ಕೇಳುತ್ತಾ ಇದ್ದೀಯಾ? ಯಾ. ಏನೇನೋ ತಿಳಿದಳು ಹೇಳಲೇ ಓ ಜನನಿ